ಆಫ್ ಟೆಕ್ನಿಕಲ್ ಅಂಡ್ ಕಮರ್ಷಿಯಲ್ ಲಾಸಸ್ 18% ಇದೆ. 4% ಒಳಗಡೆ ಟ್ರಾನ್ಸ್ಮಿಷನ್ ಲಾಸಸ್ ಇದೆ. 12% ಇದಕ್ಕೆ ಹೋಗುತ್ತೆ. ಕಳವು ಇದು ಎಲ್ಲ ಸೇರಿ ಅಗ್ರಿಗೇಟ್ ಆಫ್ ಟೆಕ್ನಿಕಲ್ ಅಂಡ್ ಕಮರ್ಷಿಯಲ್ ಲಾಸಸ್ ಅಂತ ಹೇಳ್ತಾರೆ. ಅದಕ್ಕೊಂದು ಇದು ಇಟ್ಸ್ ಎ ಯುಫಿಮಿಸಮ್. ಮೋಸ್ಟ್ ಆಫ್ ಇಟ್ ಇಸ್ ಥೆಫ್ಟ್. ಇಟ್ ಇಸ್ ಥೆಫ್ಟ್. ಯಾರು ಮಾಡ್ತಾ ಇದ್ದಾರೆ, ಅದಕ್ಕೆ ಯಾರು ಕೂತ್ಕೊಂಡಿದ್ದಾರೆ, ಯಾರು ಉತ್ತೇಜನ ಕೊಡ್ತಾ ಇದ್ದಾರೆ? ರೈತರ ಮೇಲೆ ಖಂಡಿತ ಈ ವೇದಿಕೆಯಿಂದ ನಾವು ಯಾವುದೇ ರೀತಿ ಬೆರಳು ತೋರಿಸಬಾರ್ದು. ರೈತರದಲ್ಲ ತಪ್ಪು, ಸರ್ಕಾರ ತಾನು ಹೇಳಿದಂತೆ ನಡ್ಕೋತಾ ಇಲ್ಲ. ನಡ್ಕೊಳ್ಳೋ ಒಂದು ಸರ್ಕಾರ ಬಂದ ಪಕ್ಷದಲ್ಲಿ ನಾವೆಲ್ಲರೂ ಜೊತೆಗೆ ಸೇರ್ಕೊಂಡು ಒಂದು ಸಮಾಜನ, ಬಲಿಷ್ಠವಾದ ಸಮಾಜವನ್ನ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ತುಂಬಾ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಬಹುಶಃ ಗುರುಕುಮಾರ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಸರ್. ನಮಸ್ಕಾರ ಮ್ಯಾಮ್. ಹೇಳಿ ಸರ್. ಅದೇ ಈಗ ಖಾಸಗೀಕರಣ ಅಂತ ಮಾಡ್ತಾ ಇದಾರೆ, ಯಾಕೆ ಅವ್ರಿಗೆ ರನ್ ಮಾಡಕ್ ಅವ್ರ ಹತ್ರ ದುಡ್ಡಿಲ್ವಾ? ಅಲ್ಲ, ದುಡ್ಡು ನಷ್ಟದಲ್ಲಿ ಇದೆ ಅನ್ನೋ ಕಾರಣ ಖಾಸಗೀಕರಣ ಆಪ್ಷನ್ ಅನ್ನೋದು ಚರ್ಚೆ ಆಗಿದೆ. ನೀವು ಹೇಳಿ ಸರ್. ನಷ್ಟ ಆಗೋದಕ್ಕೆ ಕಾರಣ ಯಾರು? ಇವ್ರು ಫ್ರೀ ಕೊಟ್ಟಿದ್ದಕ್ಕೆ ತಾನೇ ನಷ್ಟ ಆಗಿರೋದು. ಓಕೆ. ಲ್ಯಾಬ್ದಲ್ಲಿ ಇದ್ದಿದ್ದು ಕಂಪನಿನ ಬೆಸ್ಕಾಂನ ಪಾಪರ್ ಮಾಡ್ಬಿಟ್ಟು ಇವಾಗ ಮಾರ್ತೀನಿ ಅಂತ ಅಂದ್ಬಿಟ್ರೆ ಎಷ್ಟು ಸರಿ ಇದು? ಸರ್, ಇದು ಫ್ರೀ ಕೊಟ್ಟಿದ್ದಕ್ಕೇನೆ ನಷ್ಟ ಆಯ್ತು ಅಂತಿಲ್ಲ, ಹಿಂದಿನಿಂದ ಕೂಡ ಬರ್ಡನ್ ಇದ್ದೇ ಇದೆ. ಬರ್ಡನ್ ಇದ್ರು ಫ್ರೀ ಪೀಸ್ ಮಾಡ್ಬೇಕಾದ್ರೆ ಅವ್ರಿಗೆ ತಲೆ ಇರ್ಲಿಲ್ವಾ? ಏನ್ ಚಿಂತಾ ಇದ್ರು? ಆಯ್ತು ಸರ್, ಭಾಷೆ ಪದ ಬಳಕೆ ಬಗ್ಗೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಆಕ್ರೋಶ ಅರ್ಥ ಆಗುತ್ತೆ, ಹಾಗಂದು ಮಾತ್ರ ಪದ ಬಳಕೆ ನೀವು ಮೈ ಮರಿ. ರಘು ದೊಡ್ಡವರಿಗೆ ಕೊಡಿ ಮೇಡಮ್. ಅವ್ರಿಗೇನೆ ಪ್ರಶ್ನೆ ವರ್ಗಾವಣೆ ಮಾಡ್ತಾ ಇದ್ದೀನಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಗುರುಕುಮಾರ್ ಸರ್. ಈಗ ಈ ಗ್ಯಾರಂಟಿಗಳ ಬಗ್ಗೆ ಪದೇ ಪದೇ ಪ್ರಶ್ನೆಗಳು ಹೇಳುತ್ತೆ ರಘು ದೊಡ್ಡೇರಿ ಅವರೇ. ನಿಜಾನೇ ಗ್ಯಾರಂಟಿ ಕೊಟ್ಟು ನಷ್ಟ ಆಯ್ತು, ಗ್ಯಾರಂಟಿ ಕೊಟ್ಟು ನಷ್ಟ ಆಯ್ತು ಅಂತ ಹೇಳಿ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇವಾಗ ಸರ್ಕಾರ ಹಿಂಗ್ ಯೋಚನೆ ಮಾಡ್ತಿರ್ಬೋದಾ? ಒಂದ್ ಕಡೆ ಕೊಡ್ತಿರುವ ಸಬ್ಸಿಡಿಗಳು ಸರಿಸುಮಾರು 19,000 ಕೋಟಿ. ಈ ಗೃಹ ಜ್ಯೋತಿಗೆ ಅಂತ ಹೇಳಿ ಬಳಕೆ ಆಗ್ತಾ ಇರೋದು ಅಂದ್ರೆ ಎತ್ತಿಡ್ತಾ ಇರೋದು ಸರ್ಕಾರ ಸರಿಸುಮಾರು 10,500 ಕೋಟಿಯಷ್ಟು, ಹತ್ತತ್ರ 31,218 ಕೋಟಿಯಷ್ಟು ಸರ್ಕಾರದ ಮೇಲಿರುವ ಹೊರೆಯನ್ನ ಖಾಸಗೀಕರಣದ ಮೂಲಕ ನಾವು ಸರಿದೂಗಿಸಿಕೊಳ್ಳಬಹುದು ಅನ್ನೋ ಆಪ್ಷನ್ ಇದ್ರೆ ವೈ ನಾಟ್ ಸರ್? ಇಲ್ಲಿ ಈಗೋ ಬೇಕಾ? ನನ್ನ ಪ್ರಶ್ನೆ ಅಷ್ಟೇನೇನೆ. ಒಂದು ನಿಮಿಷ. ಈಗ ಗೃಹ ಜ್ಯೋತಿಯನ್ನ ಕೊಡ್ತಾ ಇದೀವಿ ನಾವು, ಅಥವಾ ನಮ್ಮ ಗ್ಯಾರಂಟಿಗೆ 52,000 ಕೋಟಿಯನ್ನು ನಾವು ಎತ್ತಿಟ್ಟಿದ್ದೇವೆ. ಇನ್ ಕೇಸ್ ಖಾಸಗಿಗೆ ಕೊಟ್ಟ ನಂತರ ಪ್ರೈವೇಟೈಸೇಷನ್ ಅಂದ್ರೆ ಖಾಸಗಿ ಪವರ್ ಡಿಸ್ಟ್ರಿಬ್ಯೂಷನ್ ಅನ್ನ ಖಾಸಗಿ ಕೊಟ್ಟ ನಂತರ ಈ 52 ಕೋಟಿ ಕಮ್ಮಿ ಝೀರೋ ಆಗ್ಬಿಡ್ತದಾ? ಝೀರೋ ಆಗುತ್ತಾ? ಅಂದ್ರೆ ಖಾಸಗಿ ನಾವು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸರ್ಕಾರದ ಯೋಜನೆ. ಜನರು ಏನು 7 ಲಕ್ಷ ಕೋಟಿಯನ್ನ ತೆರಿಗೆ ಕಟ್ತಾ ಇದ್ದಾರೆ, ಕನ್ನಡಿಗರು ಏನು 7 ಕೋಟಿ ಕನ್ನಡಿಗರು ಕಟ್ತಾ ಇರ್ತಕ್ಕಂಥ ತೆರಿಗೆಯನ್ನ ಕೆರೆಯ ನೀರನ್ನ ಕೆರೆಗೆ ಚೆಲ್ತಾ ಇದೀವಿ. ಅಂದ್ರೆ ಈಗ ಬೆಲೆ ಏರಿಕೆ ಏನಾದ್ರು ಕೇಂದ್ರ ಸರ್ಕಾರ ಮಾಡಿರ್ಲಿಲ್ಲ ಅಂದಿದ್ರೆ, ಇದು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿರ್ಲಿಲ್ಲ ಅಂದಿದ್ರೆ ನಾವು ಅವ್ರಿಗೆ ಇಷ್ಟೊಂದು ಬೆಲೆ ಜಾಸ್ತಿ ಮಾಡ್ತಿರ್ಲಿಲ್ಲ. ಸೊ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಒಂದು ಎಲ್ಲರೂ ಏನು ಸಾಲದ ಬಗ್ಗೆ ಮಾತಾಡ್ತೀರಿ. ಆಯ್ತು, ಕೇಂದ್ರ ಸರ್ಕಾರ ಹೈವೇಗಳಿಗೆ ಅಂತ ಹೇಳಿ ಹೇಳ್ತಾರಲ್ಲ, ನಾವು ಇಡೀ ಪ್ರಪಂಚದಲ್ಲಿ ಲಾರ್ಜೆಸ್ಟ್ ನೆಟ್ವರ್ಕ್ ಮಾಡಿದೀವಿ ಅಂತ ಹೇಳಿ ಪುಕ್ಕಟ್ಟೆ ಮಾಡಿದೀರಾ? ಎಷ್ಟು ಲಕ್ಷ? ಸರಿಸುಮಾರು 12 ಲಕ್ಷ ಕೋಟಿ ಸಾಲ ಮಾಡಿದಿರಿ ನೀವು. 12 ಲಕ್ಷ ಕೋಟಿ ಯಾಕೆ ಸಾಲ ಮಾಡಿದ್ರಿ ನೀವು? ಆಯ್ತು, ಅಂದ್ರೆ ಸಾಲ ಮಾಡಿದಿರಿ ಅಂದ್ರೆ ನೀವು ಮಾಡಿದ್ರೆ ಮಾತ್ರ ಅಭಿವೃದ್ಧಿ. ಅದೇ ನಾವು ಸಾಲ ಮಾಡಿ ಏನಾದ್ರು ಹೊಸ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಷನ್ ಲಾಸ್ ಅನ್ನ ಕಮ್ಮಿ ಮಾಡಿದ್ರೆ ಲಂಚಗೊಳಿತಾನ ಅಂತ ಮಾತಾಡ್ತೀರಿ. ಹೌ ಇದು ಹಿಪೋಕ್ರೆಟಿಕ್ ಇಟ್ ಇಸ್. ಈ ವಿಚಾರವನ್ನು ಸೈಡ್ಗಿಡೋಣ. ಈಗ ನಾವು ಗ್ಯಾರಂಟಿ ವಿಚಾರದಲ್ಲಿ ಕಳೆದ 23ರಿಂದ 26ರವರೆಗೂ ಸರಿಸುಮಾರು ಒಂದು 23,000 ನಾವು ಸಬ್ಸಿಡಿಗೆ ಅಂತಾನೆ ಕೊಟ್ಟಿದ್ದೀವಿ. ಅದರಲ್ಲಿ 22,705 ಕೊಟ್ಟಿದ್ದೀವಿ, 631 ಬಾಕಿ ಇದೆ. ರಾಜ್ಯ ಸರ್ಕಾರ ಅಂದಾಗ ರಾಜ್ಯ ಸರ್ಕಾರ ನಡಿಬೇಕು ಅಂತಂದ್ರೆ ನಾವು ಕಟ್ತಕ್ಕಂಥ ತೆರಿಗೆ ನಮ್ಗೆ ವಾಪಸ್ ಕೊಟ್ಬಿಟ್ರೆ ನಾವು ಬೇರೆ ಹತ್ರ ಹೋಗಿ ಭಿಕ್ಷೆ ಬೇಡ ಅವಶ್ಯಕತೆ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಉತ್ಪತ್ತಿ ಆಗುವಂತಹ ಹಣ ಇವತ್ತು ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನದಾಗ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಉತ್ತರ ಪ್ರದೇಶಕ್ಕೆ ಕೊಡ್ತಾ ಇದ್ದಾರೆ. ನೀವು ಬೇರೆ ಕೊಡಬೇಡಿ ಸ್ವಾಮಿ, ನಮ್ಮ ಕರ್ನಾಟಕದ ಕನ್ನಡಿಗರ ದುಡ್ಡನ್ನ ಕನ್ನಡಿಗರಿಗೆ ಕೊಡಿ. ನಾವಿವತ್ತು ಕನ್ನಡಿಗರು ಉದಾರ ಮನೋಭಾವದಿಂದ ಬೇರೆಯವ್ರನ್ನ ಸಾಕ್ತಾ ಇದ್ದೀವಿ. ನಮ್ಮ ಜನರ ದುಡ್ಡ ನಮ್ಗೆ ವಾಪಸ್ ಕೊಡಿ, ನಾವೇನು ಲಕ್ಸುರಿ ಆಗಿರ್ತೇವೆ. ಇವಾಗ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಪ್ರೈವೇಟೈಸೇಷನ್ ನಾವು ವಿರೋಧ ಅಲ್ಲ, ಬಟ್ ಪ್ರೈವೇಟೈಸೇಷನ್ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಉಪಯೋಗಿಸ್ಕೊಂಡು ಯಾಕೆ ಮಾಡ್ತೀರಿ? ನಿಮ್ಗೆ ತಾಕತ್ತಿದ್ರು ಮಾಡಿ ಸ್ವಾಮಿ, ನಿಮ್ದೇ ಓನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನು ಮಾಡ್ಕೊಂಡು ಮಾಡಿ. ಕೊಡಬೇಕು ಅದಕ್ಕೆ ಅನುಮತಿ ಯಾರು ಕೊಡಬೇಕು? ಅನುಮತಿ ಅಲ್ಲ, ನೀವು ನೆಟ್ವರ್ಕ್ ನೀವು ಕೇಬಲ್ ಅನ್ನು ಹಾಕಿ, ನೀವು ಎಲೆಕ್ಟ್ರಿಕಲ್ ಲೈನ್ ಇನ್ಫ್ರಾಸ್ಟ್ರಕ್ಚರ್ ಬಳಕೆ ಮಾಡ್ಕೊಳ್ಳೇಬಾರದು ಅನ್ನೋ ರೀತಿಯ ಆ ರೀತಿ ಉದ್ದೇಶ. ನಿಮ್ಮ ಮೂಲ ಉದ್ದೇಶ ಇವತ್ತೇನಾಯ್ತು? ಏರ್ಪೋರ್ಟ್ಗಳು ಯಾರ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿದ್ದು ಇವತ್ತು ಯಾರ ಕೈಗೆ ಹೋಗಿದ್ದಾವೆ?
ಯಾರು ಇದನ್ನ ಮೇಂಟೆನೆನ್ಸ್ ರೇಟ್ ಅನ್ನ ಜಾಸ್ತಿ ಮಾಡಿರೋದು ಯಾರು? ಟಾರಿಫ್ ರೇಟ್ ಟಿಕೆಟ್ ಜಾಸ್ತಿ ಆಗಿರತಕ್ಕಂಥದ್ದು ಯಾರು? ಕೇವಲ 4-5 ವರ್ಷದ ಹಿಂದೆ ನಿಮ್ಮ ಟಿಕೆಟ್ 30 to 40% ಕಮ್ಮಿ ಇತ್ತು, ಇವಾಗ ಜಾಸ್ತಿ ಆಯ್ತು. ಅದೆಲ್ಲ ಪ್ರೈವೇಟೈಸೇಷನ್ ಆಗಿದ ಕಾರಣದಿಂದ ಅದೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿದ್ದಿದ್ರೆ ಅದು ಸೇವೆ ಆಗ್ತದೆ. ಸರ್ಕಾರ ಯಾವಾಗಲೂ ಸೇವೆ ಮಾಡುತ್ತೆ. ಪ್ರೈವೇಟೈಸೇಷನ್ ಬಂದವರು ಸರ್ವಿಸ್ ಇರೋದಿಲ್ಲ ಅವ್ರಿಗೆ. ಯಾವಾಗ್ಲೂ ಅವರ ಮೂಲ ಉದ್ದೇಶ ಏನಿರುತ್ತೆ ಅಂತಂದ್ರೆ ಪ್ರಾಫಿಟ್ ಇರುತ್ತೆ. ನಾವು ಪ್ರೈವೇಟೈಸೇಷನ್ ಏನೋ ವಿರೋಧಿ ಅಲ್ಲ. ಯಾಕೆ ಕರ್ನಾಟಕದಲ್ಲಿ ಇವಾಗ ಜನರೇಷನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಪ್ರಶ್ನೆ, ನಾನು ಈಗೋ ಅನ್ನೋ ಪದವನ್ನ ಬಹಳ ಏನು ಪ್ರಜ್ಞಾಪೂರ್ವಕವಾಗಿ ಬಳಕೆ ಮಾಡಿದೀನಿ. ಯಾಕೆ ಅಂತಂದ್ರೆ ನಾವು ನಷ್ಟದ ಮೇಲೆ ನಷ್ಟ ಅನುಭವಿಸ್ತಾ ಇರ್ತೀವಿ, ಪರವಾಗಿಲ್ಲ, ನಮಗೆ ಪ್ರೈವೇಟೈಸೇಷನ್ ಬೇಕಾಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಪ್ರೈವೇಟೈಸೇಷನ್ ಅನ್ನೋದ್ರ ವಿರುದ್ಧವಾಗಿ ಹೋರಾಟ ಮಾಡಿದ ಇತಿಹಾಸ ಇದೆ. ನಮಗೆ ಯಾರಿಗೋ ಗ್ರಾಹಕರಿಗೆ ಅನುಕೂಲ ಆಗತ್ತಾ, ನಮಗ್ ಬೇಕಾಗಿಲ್ಲ, ಇದನ್ನು ಮಾಡಿಬಿಟ್ರೆ ನಾವು ಕೂಡ ಬಿಜೆಪಿ ಟ್ರಾಕಿಗೆ ಬಂದ್ಬಿಟ್ವಿ ಅನ್ನೋ ರೀತಿಯಲ್ಲಿ ಅಪವಾದ ಬಂದ್ಬಿಡುತ್ತೆ. ಹಾಗಾಗಿ ನಾನು ಅದಕ್ಕೆ ಕೇಳಿದ್ದು ಸರ್, ಈಗೋ ಎಲ್ಲಾ ಕಡೆಯಲ್ಲೂ ಬೇಕಾ? ಇಲ್ಲ ಸ್ಮಿತಾ, ನೋಡಿ, ಕರ್ನಾಟಕದಲ್ಲಿ ಸರಿಸುಮಾರು 32,000 ಮೆಗಾವ್ಯಾಟ್ ಜನರೇಟ್ ಆಗ್ತಾ ಇದೆ. ಈಗ ಅದು ಸ್ವಲ್ಪ ಇಂಪ್ರೂವ್ ಆಗಿರಬಹುದು. ಅದರಲ್ಲಿ ರಿನ್ಯೂವಬಲ್ ಎನರ್ಜಿನ ಸರಿಸುಮಾರು 12ರಿಂದ 15 ಮೆಗಾವ್ಯಾಟ್ ಇದೆ, 15,000 ಮೆಗಾವ್ಯಾಟ್ ಇದೆ. ಅದರಲ್ಲಿ 70% ಪ್ರೈವೇಟೈಸೇಷನ್ ಅಂದ್ರೆ ಏನು ವಿಂಡ್ ಟನಲ್ಸ್ ಗಳು ಮತ್ತೆ ಸೋಲಾರ್ ಇರ್ತಕ್ಕಂಥದ್ದು ಮೆಜಾರಿಟಿ ಪ್ರೈವೇಟ್ ಅವ್ರದೇನೆ. ರಾಜ್ಯ ಸರ್ಕಾರದ ಎಕ್ಸೆಪ್ಟ್ ನಾವು ಪಾವಗಡ ಒಂದು ಸ್ವಲ್ಪ ಬಿಟ್ರೆ ಮಿಕ್ಕಿದ 80 ಅಥವಾ 75% ಎಲ್ಲ ಇರ್ತಕ್ಕಂಥ ಪ್ರೈವೇಟೈಸೇಷನ್ ಆಲ್ರೆಡಿ ಕೊಟ್ಟಿದ್ದೇವೆ. ಈ ಕರ್ನಾಟಕ ಇಡೀ ದೇಶದಲ್ಲೇನೆ ಹೈಯೆಸ್ಟ್ ನಾವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾ ಪ್ರೈವೇಟ್ ಸೆಕ್ಟರ್ ಇಂದಾನೆ. ನಾವು ಉತ್ತೇಜನೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಪ್ರೈವೇಟೈಸೇಷನ್ ಉತ್ತೇಜನೆ ಕೊಟ್ಟಿಲ್ಲ ಅಂದ್ರೆ ಇಡೀ ದೇಶಕ್ಕೆ 50 ಲಕ್ಷ ಉದ್ಯೋಗ ಹೆಂಗ್ ಕೊಡ್ತಾ ಇದ್ದೀವಿ ನಾವು? ಶಿವಕುಮಾರ್ ಅವರಿಗೆ ಯಾರೋ ಸಜೆಸ್ಟ್ ಮಾಡಿದ್ರಂತೆ ನಿಮ್ಮ ಅವಧಿಯಲ್ಲಿ ಒಂದೇ ಒಂದು ಕೂಡ ಖಾಸಗೀಕರಣದ ನಿರ್ಧಾರಗಳು ಆಗಬಾರದು ಅಂತ ಹೇಳಿ. ಅದನ್ನ ಅವ್ರು ಎಷ್ಟು ಮಟ್ಟಿಗೆ ಒಪ್ತಾರೆ, ಜಾರಿಗೆ ತರ್ತಾರೆ, ಎರಡನೇ ಡಿಬೇಟ್ ವಿಚಾರ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಅದೇ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನೋಡಿ ನಿಮ್ಗಳ ಪರವಾಗಿ, ಅಂದ್ರೆ ಯಾರೆಲ್ಲ ಪ್ರತಿಭಟನೆ ಮಾಡ್ತಿದ್ದೀರಿ, ರೈತರು, ನೌಕರರು, ಗುತ್ತಿಗೆದಾರರು, ನಿಮ್ಗಳ ಪರವಾಗಿ ನಾನು ಡಿಸಿಷನ್ ತಗೊಳ್ತಿದ್ದೀನಿ. ಯಾಕೆ 2028ರ ಚುನಾವಣೆಯಲ್ಲೂ ನೀವ್ ನನಗೆ ಕೈ ಹಿಡಿಬೇಕು. ನೀವೇನಾದ್ರೂ ನನಗೆ ಉಲ್ಟಾ ಹೊಡೆದ್ರೆ, ಇದು ಅವ್ರದೇ ಪದಗಳು ಸರ್, ನೀವಿನ್ ಕೇಸ್ ಏನಾದ್ರೂ ನನಗೆ ಮೋಸ ಮಾಡಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದು ಸರ್, ನೀವು ಕೈಲಿ ಹೋಗ್ಬಿಟ್ಟು ನೋಡಿ ಯಾರು ಪ್ರತಿಭಟನೆ ಮಾಡ್ತಿದ್ರು, ಹಾಗೆ ನೌಕರರು, ಗುತ್ತಿಗೆದಾರರಿಗೆ ಹೇಳಿರೋದು, ನೀವ್ ಇನ್ ಕೇಸ್ ಏನಾದ್ರೂ ಮೋಸ ಮಾಡಿದ್ರೆ ವಾಜಪೇಯಿ ಅವ್ರ ಸರ್ಕಾರದ ನಿರ್ಧಾರ ಏನಿತ್ತು, ನಾನು ಅಲ್ಲಿಗೆ ವಾಪಸ್ ಹೋಗ್ತೀನಿ ಅಂದ್ರೆ, ಈ ವಿದ್ಯುತ್ ಖಾಸಗೀಕರಣ ವಿಚಾರವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು 2028ರ ಚುನಾವಣೆ ದೃಷ್ಟಿಯಿಂದ ಬಳಕೆ ಮಾಡ್ಕೊಳ್ತಿದ್ದಾರಾ ಅನ್ನೋ ಅನುಮಾನ. ನೋಡಿ, ಮೊದಲನೇದಾಗಿ ರಘು ದೊಡ್ಡೇರಿ ಅವರು ಹೇಳ್ತಾ ಇದ್ರು, ಈ ಸಂಪನ್ಮೂಲಗಳನ್ನ ಅದಾನಿ ಮತ್ತೆ ಇವರಿಗೆ ಗುಂಪಿಗೆ ಮಾರ್ಲಿಕ್ಕೆ ಬಿಜೆಪಿ ಸರ್ಕಾರ ಮಾಡ್ತದೆ. ಕರ್ನಾಟಕದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮಹೋದ್ದೇಶವಾಗಿರತಕ್ಕಂತ 19,000 ಕೋಟಿಯ ಪ್ರಾಜೆಕ್ಟ್ ಏನಿದೆ, ಅದನ್ನ ಅದಾನಿ ಗುಂಪಿನವರಿಗೆ 15% ಜಾಸ್ತಿ ಕೊಟ್ಟು ಮಾಡಿರ್ತಕ್ಕಂಥದ್ದು. ಅದಕ್ಕೆ ರಘು ದೊಡ್ಡೇರು ಅವರು ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಹೇಳ್ಬೇಕು. ಅದ್ರಲ್ಲಿ ಅವ್ರು ಎಷ್ಟು ದುಡ್ಡು ತೊಗೊಂಡಿದ್ದಾರೆ ಹೇಳ್ಬೇಕು. ಅವರು ನಾವು ಮಾರ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರು ಎಷ್ಟಕ್ಕೆ ಮಾರ್ಕೊಂಡಿದ್ದಾರೆ ಅಂತ ಹೇಳ್ಬೇಕಲ್ಲ ಈಗ ಅವರು. ಒಂದು ಅದೇ ನೆರೆ ರಾಜ್ಯದಲ್ಲಿರ್ತಕ್ಕಂತಹ ಆಂಧ್ರಪ್ರದೇಶ, ತೆಲಂಗಾಣದ ರಾಜ್ಯದಲ್ಲಿರ್ತಕ್ಕಂತಹ ಸುಮಾರು 1,000 ಕೋಟಿ ರೂಪಾಯಿನ ಅವರು ಅದಾನಿ ಕಂಪನಿ ಕೊಟ್ಟಿದ್ದಾರೆ. ಎರಡನೇದು, ಅದನ್ನ ಅವ್ರು ಆನ್ಸರ್ ಮಾಡಲಿ. ಮತ್ತೆ ಈ ಗ್ರಾಮೀಣ ಪ್ರದೇಶದಲ್ಲಿ ಕೊಟ್ಟಂತದ್ದು ನಾವು ಸುಮಾರು ಏನು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ ಅಂತಂತದ್ದು, ಇದು ಮಾನ್ಯ ಪ್ರಧಾನಮಂತ್ರಿಗಳ ಮೋದಿಯವರ ಅತ್ಯುತ್ಕೃಷ್ಟವಾದಂತಹ ಒಂದು ಪ್ರಾಜೆಕ್ಟ್. ಅವರು 2014ರಲ್ಲಿ ಬಂದು ಸುಮಾರು ಕೋಟ್ಯಾಂತರ ಏನು ಹಳ್ಳಿ ಕಾಡಿನಲ್ಲಿ ಎಲೆಕ್ಟ್ರಿಸಿಟಿ ಸಿಗದೇ ಇರ್ತಂತ ಪ್ರದೇಶದಲ್ಲಿ ಕೊಟ್ಟಿರತಕ್ಕಂಥದ್ದು.